Hi everyone, welcome back to your English Academy YouTube channel. Okay, dear students, ಈ ಒಂದು ವಿಡಿಯೋ ಕ್ಲಾಸಲ್ಲಿ ನಾವು ಏನು ಮಾಡೋಣಪ್ಪ ಅಂತಂದ್ರೆ ಈ ಒಂದು ಕ್ಲಾಸ್ 8 ಸ್ಟ್ಯಾಂಡರ್ಡು ಮರಾಠಿ ಮೀಡಿಯಮಲ್ಲಿ ಬರ್ತಿರ್ತಕ್ಕಂಥ ಇಂಗ್ಲೀಷ್ ಲೆಸನ್ನು ಥರ್ಡ್ ಲ್ಯಾಂಗ್ವೇಜ್ ಯಾವುದಪ್ಪ ಅಂದ್ರೆ ಎಕ್ಸ್ಕ್ಯೂಸಸ್. ಇದೇನದಪ್ಪ ಅಂದ್ರೆ ಒಂದು ಸ್ಕಿಟ್ ಅದ. ಸ್ಕಿಟ್ ಅಂದರೆ ಏನ್ರಿ, ಡ್ರಾಮಾ. ಆ ಡ್ರಾಮಾದಲ್ಲಿ ಇರ್ತಕ್ಕಂಥ ಒಂದು ಸ್ವಲ್ಪ ಕ್ವಶನ್ ಆನ್ಸರ್ಸನ್ನು ನಾವು ಇಂಗ್ಲೀಷ್ ವರ್ಕ್ಶಾಪನ್ನು ಈ ಒಂದು ವಿಡಿಯೋ ಕ್ಲಾಸಲ್ಲಿ ನಾವು ನೋಡ್ತಾ ಹೋಗೋಣ. ಯಾಕಪ್ಪ ಅಂತಂದರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. ಅವರು ಕೂಡ ಕೆಲವೊಂದಿಷ್ಟು ಕಮೆಂಟ್ಸಲ್ಲಿ ಹೇಳಿದರು, ಸರ್ ಬ್ರಿಂಗ್ ದ ಚಿಟ್ಚಾಟ್ ಕ್ವಶನ್ಸ್ ಆ್ಯಂಡ್ ಮಾರ್ಜಿನ್ ಆನ್ಸರ್ಸ್ ಆ್ಯಂಡ್ ಇಂಗ್ಲೀಷ್ ವರ್ಕ್ಶಾಪ್ ಕ್ವಶನ್ಸ್ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ. ಫಸ್ಟ್, ಎಕ್ಸ್ಕ್ಯೂಸಸ್ ಅ ಸ್ಕಿಟ್. ನಿಮ್ಮಿಂದ ನನಗೇನು ಬೇಕಂದ್ರೆ ಜಸ್ಟ್ ಯುವರ್ ಸಬ್ಸ್ಕ್ರಿಪ್ಷನ್. ಯಾರಿಗೆ ಅವಶ್ಯಕತೆ ಇಲ್ಲ ಅವ್ರಿಗೆ ಶೇರ್ ಮಾಡಿರಿ, ಇಷ್ಟ ಆದರೆ ಲೈಕ್ ಮಾಡಿರಿ. ಓಕೆ, ಇಷ್ಟೇ. ಯುವರ್ ಸಬ್ಸ್ಕ್ರಿಪ್ಷನ್ ಇಸ್ ಅವರ್ ಮೋಟಿವೇಶನ್. ಓಕೆ, ಹಾಗೆ ನಮ್ಮ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಈ ಒಂದು ರಿಲೇಟೆಡ್ ಆಗಿರ್ತಕ್ಕಂಥ ಸ್ಕಿಟ್, ಎಕ್ಸ್ಕ್ಯೂಸಸ್ಸು, ಚಿಟ್ಚಾಟ್ ಕ್ವಶನ್ಸ್ ಏನಿದಾವೆ ನೋಡೋಣ. ಫ್ರಮ್ ಗ್ರೂಪ್ಸ್ ಆ್ಯಂಡ್ ಚಾಟ್ ಅಬೌಟ್ ದ ಫಾಲೋವಿಂಗ್. The first one is, do you come to school on time every day? ನೀವು ಪ್ರತಿನಿತ್ಯ ಕರೆಕ್ಟ್ ಟೈಮ್ಗೆ ಸ್ಕೂಲಿಗೆ ಬರ್ತೀರಿ ಅಂತಂದ. ಎಸ್, ಐ ಕಮ್ ಟು ಸ್ಕೂಲ್ ಆನ್ ಟೈಮ್ ಎವ್ರಿ ಡೇ. ರೇರ್ಲಿ ಐ ಕಮ್ ಲೇಟ್. ಯಾವಾಗರೊಮ್ಮೆ ಲೇಟ್ ಮಾಡಿ ಬರ್ತೀನಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್, ವಾಟ್ ಡು ಯು ಫೀಲ್ ವೆನ್ ಯು ಆರ್ ಲೇಟ್? ನಿಮಗೆ ಯಾವ ರೀತಿ ಫೀಲ್ ಆಗುತ್ತೆ ಯಾವಾಗಪ್ಪ ಅಂದ್ರೆ ನೀನು ಲೇಟ್ ಮಾಡಿ ಬಂದಾಗ? Okay, sometimes I came late. I feel very sorry and guilty. Okay, next, third one, what action is taken in school on late comers? Late ಆಗಿ ಬಂದವರು ಸ್ಕೂಲಲ್ಲಿ ಏನು ಪನಿಷ್ಮೆಂಟ್ ಕೊಡ್ತಾರೆ ಟೀಚರ್ಸು? ಓಕೆ, our teacher makes the latecomers stand out of the class or in the corner of the class. Regular latecomers are sent back home. ಅವರನ್ನು ಮನೆಗೆ ಕಳಿಸ್ಬಿಡ್ತಾರೆ sometimes. Next, question number 4, do you give excuses for you late coming? Are they true or false? I don't give false excuses for coming late to school. ನಾವು ತಪ್ಪಾದ ಹೇಳಿಕೆಗಳನ್ನು ಸ್ಕೂಲಿಗೆ ಲೇಟಾಗಿ ಬಂದಾಗ ಕೊಡೋಂಗಿಲ್ಲ ಅಂತ ಆನ್ಸರ್ ಮಾಡ್ತೀವಿ. ನೆಕ್ಸ್ಟ್, ಐದನೇ ಕ್ವೆಶನ್ಸ್ ನೋಡ್ರಿ. ವೈ ಈಸ್ ಪಂಕ್ಚುಯಾಲಿಟಿ ಸೋ ಇಂಪಾರ್ಟೆಂಟ್ ಇನ್ ಲೈಫ್? ಫಸ್ಟ್ ಆಫ್ ಆಲ್, ಇಲ್ಲಿ ಪಂಕ್ಚುಯಾಲಿಟಿ ಅಂದರೆ ಏನಪ್ಪ ಅಂದರೆ ಸಮಯದ ಪ್ರಜ್ಞೆ, ಸಮಯಕ್ಕೆ ಬೆಲೆ ಕೊಡೋದು. ಯಾಕೆ ನಮ್ಮ ಜೀವನದಲ್ಲಿ ಇಂಪಾರ್ಟೆಂಟು? ಸಮಯಕ್ಕೆ ನಾವು ಯಾಕೆ ಬೆಲೆ ಕೊಡಬೇಕು? ಯಾಕೆ ಕೊಡಬೇಕಂದ್ರೆ, ಇಫ್ ವಿ ಆರ್ ನಾಟ್ ಪಂಕ್ಚುವಲ್ ವಿ ಮೈಟ್ ಮಿಸ್ ಸಮ್ ಆಪರ್ಚುನಿಟೀಸ್ ಇನ್ ಲೈಫ್. Our work also delays and that affects our success in life. ಓಕೆ, ನಮ್ಮ ಸಕ್ಸಸ್ಸೇ ಹಾಳಾಗಿ ಹೋಗ್ತದೆ. ಓಕೆ, ರಿಪೋರ್ಟೆಡ್ ಸ್ಪೀಚ್ ನೆಕ್ಸ್ಟ್ ಕೊಟ್ಟಿರ್ತಕ್ಕಂಥದ್ದು ನೋಡ್ರಿ. ಸ್ಪೀಚ್ ಆರ್ ಡೈಲಾಗ್ಸ್ ಕ್ಯಾನ್ ಬಿ ರಿಪೋರ್ಟೆಡ್ ಇನ್ 2 ways. The first one is direct speech and second one is indirect speech. When exact words of the speaker are reported, we call it direct speech. ಒಬ್ಬ ಸ್ಪೀಕರ್ ಏನು ಮಾತಾಡ್ತಾನಲ್ಲ, ಡೈರೆಕ್ಟ್ ವರ್ಡ್ಸ್ಗೆ ನಾವೇನಂತ ಕರಿತೀವಿ? ಡೈರೆಕ್ಟ್ ಸ್ಪೀಚ್ ಅಂತ ಕರಿತೀವಿ. ವೆನ್ ಎಕ್ಸಾಕ್ಟ್ ವರ್ಡ್ಸ್ ಆಫ್ ದ ಸ್ಪೀಕರ್ ಆರ್ ನಾಟ್ ರಿಪೋರ್ಟೆಡ್ ಬಟ್ ಜಸ್ಟ್ ಇಟ್ಸ್ ಕಂಟೆಂಟ್ಸ್ ವಿ ಕಾಲ್ ಇಟ್ ಇನ್ ಡೈರೆಕ್ಟ್ ಸ್ಪೀಚ್. ಅದಕ್ಕೆ ನಾವು ಒಂದು ಸ್ಪೀಕರ್ ವರ್ಡ್ಸನ್ನು ರಿಪೋರ್ಟ್ ಮಾಡೋದಕ್ಕೆ ಇನ್ ಡೈರೆಕ್ಟ್ ಸ್ಪೀಚ್ ಅಂತ ಕರಿತೀವಿ ಅಥವಾ ರಿಪೋರ್ಟೆಡ್ ಸ್ಪೀಚ್ ಅಂತ ಕರಿತೀವಿ. ಹಾಗಾದ್ರೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ. ಡೈರೆಕ್ಟ್ ಸ್ಪೀಚ್, ಅಮರ್ ಸೆಡ್ ಐ ಶಾಲ್ ಕಮ್ ಟು ಮೀಟ್ ಯು ಟುಮಾರೋ ಸಂಕೇತ್. ಅಮರ ಸಂಕೇತ್ ಹೇಳ್ತಾನೆ, ಏನಂತ ಹೇಳ್ತಾನೆ? ನಾನು ನಿನಗೇನು ಮಾಡ್ತೀನಿ, ನಾಳೆ ಭೇಟಿ ಆಗ್ತೀನಿ ಅಂತ ಹೇಳ್ತಾನೆ. ಇದರ ಇಂಡೈರೆಕ್ಟ್ ಸ್ಪೀಚ್ ಏನಾಗುತ್ತೆ? ಇಲ್ಲಿ ನೋಡ್ರಿ, ಅಮರ್ ಯಾರು? ಸ್ಪೀಕರ್. ಅದು ಅಮರನ್ನ ಆ್ಯಸ್ ಇಟ್ ಈಸ್ ಇಟ್ಬಿಡ್ರಿ. ಸೆಡ್ ಇದ್ದು ಟೋಲ್ಡ್ ಆಗುತ್ತೆ. ಯಾಕೆ ಆಗುತ್ತಪ್ಪ ಅಂತಂದ್ರೆ ಇಲ್ಲಿ ಲಿಸ್ನರ್ ಇದ್ದನ್ನು ಟೋಲ್ಡ್ ಆಗುತ್ತೆ. ಅಮರ್ ಟೋಲ್ಡ್ ಸಂಕೇತ್. ಸಂಕೇತ್ ತೆಗೆದ ಎಸ್ ತೆಗಿರಿ, ಸಂಕೇತ್. ಇಲ್ಲಿ ಇನ್ನೊಂದು ಥಿಂಗ್ ಏನು ಬರಬೇಕಪ್ಪ ಅಂತಂದ್ರೆ ದ್ಯಾಟ್ ಬರ್ಬೇಕು ನೋಡ್ರಿ. ಅಮರ್ ಟೋಲ್ಡ್ ಸಂಕೇತ್. ಓಕೆ, ಐ ವಿಲ್ ರೈಟ್ ಹಿಯರ್. ಅಮರ್ ಟೋಲ್ಡ್ ಸಂಕೇತ್. ಅಮರ್ ಟೋಲ್ಡ್ ಸಂಕೇತ್ ದ್ಯಾಟ್ ಹಿ ವುಡ್. ವಿಲ್ ಇದ್ದದ್ದೇನಾಗುತ್ತಾ? ಶಾಲಾ ಇದ್ದದ್ದೇನಾಗುತ್ತಪ್ಪ ಅಂದ್ರೆ ವುಡ್ ಆಗುತ್ತಾ. ಹಿ ವುಡ್ come to meet.
he would come to meet him. ಯಾರಿಗೆ ಅವನಿಗೆ ಭೇಟಿ ಆಗ್ತಾನೆ. ಹಿಮ್ ಟುಮಾರೋ ಇದೇನಾಗುತ್ತೆ ರೀ ದ ನೆಕ್ಸ್ಟ್ ಡೇ ಆಗುತ್ತಾ. ದೀಸ್ ಆರ್ ದ ಸಮ್ ರೂಲ್ಸ್. ನಿಮಗೆ ಬೇಕಪ್ಪ ಅಂದರೆ ಇದ್ರ ಬಗ್ಗೆ ಎಕ್ಸ್ಟ್ರಾ ನನ್ನ ಒಂದು ಯೂಟ್ಯೂಬ್ ಪ್ಲೇ ಲಿಸ್ಟಲ್ಲಿದೆ, ವಿಡಿಯೋಸ್ ಇದ್ದರೆ ಚೆಕ್ ಮಾಡಿರಿ. ಅಲ್ಲಿ ನೀವು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚನ್ನು ಕಲಿಬೋದು. ಓಕೆ, ಐ ಹೋಪ್ ಇಟ್ ಈಸ್ ಯೂಸ್ಫುಲ್. ನೆಕ್ಸ್ಟ್, ನೋಟ್ ಡೌನ್ ದ ಚೇಂಜಸ್ ಯು ಅಬ್ಸರ್ವ್ ಇನ್ ದ ಇಂಡೈರೆಕ್ಟ್ ಸ್ಪೀಚ್. ಇಂಡೈರೆಕ್ಟ್ ಸ್ಪೀಚಲ್ಲಿ ಏನೇನು ಚೇಂಜ್ ಆಯಿತು? ಕಾಮಾ ತೆಗೆದ್ರು ಫಸ್ಟ್ನೇದು. ಸೇಡ್ ಇದ್ದದ್ದು ಏನಾಯಿತು? ಟೋಲ್ಡ್ ಆಯಿತು. ನೆಕ್ಸ್ಟ್, ಕಂಜಕ್ಷನ್ ದ್ಯಾಟ್ ಅನ್ನು ನಾವು ಯೂಸ್ ಮಾಡಿದ್ವಿ. ಓಕೆ, ಟುಮಾರೋ ಇದ್ದದ್ದು ಏನಾಯಿತು? ದ ನೆಕ್ಸ್ಟ್ ಡೇ ಆಯಿತು. ಈ ರೀತಿಯಾಗಿರ್ತಕ್ಕಂಥ ಚೇಂಜಸನ್ನು ನಾವು ಮಾಡಿದ್ವಿ. ನೆಕ್ಸ್ಟ್, ಈ ಇಂಗ್ಲೀಷ್ ವರ್ಕ್ಶಾಪಲ್ಲಿ ಬರ್ತಿರ್ತಕ್ಕಂಥ ಕ್ವಶನ್ಸ್ ನೋಡೋಣ ಬರ್ರಿ. ಫಿಲ್ ಇನ್ ದ ಬ್ಲ್ಯಾಂಕ್, ಸರಿಯಾದ ಒಂದು ಖಾಲಿ ಇರ್ತಕ್ಕಂಥ ಸ್ಥಳಗಳನ್ನು ತುಂಬ್ರಿ ಅಂತ ಹೇಳಿದ್ದಾರೆ. ದ ಹೆವಿ ಲೋಡ್ ವುಡ್ ನಾಟ್ ಮೂವ್, ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅದನ್ನು ಮೂವ್, ಇಲ್ಲಿ ಸರಿಯಾದ ಆನ್ಸರು. ದ ಪೊಲೀಸ್ ಅರೈವ್ ಟು ಡೀಲ್ ವಿತ್ ದ ಕ್ರೈಮ್, ಡೀಲ್ ವಿತ್ ಅನ್ನೋದು ಇಲ್ಲಿ ಫಿಲ್ ಇನ್ ದ ಬ್ಯಾಂಕ್. ನೆಕ್ಸ್ಟ್, ಥರ್ಡ್ ಒನ್, ಮೈ ಫ್ರೆಂಡ್ ಡ್ಯಾಶ್ ಮೀನ್ ಟು ಈಟ್ ಚಾಕ್ಲೇಟ್ಸ್ ಇನ್ ದ ಕ್ಲಾಸ್ ರೂಮ್, ಇಲ್ಲಿ ಆಫರ್ಡ್ ಆಗಬೇಕು. ಆಫರ್ಡ್ ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಲ್ಲಿ ತುಂಬಬೇಕು. ನೆಕ್ಸ್ಟ್, ಫೋರ್ತ್ ಒನ್ ಈಸ್ ಐ ವಾಸ್ ಡ್ಯಾಶ್ ಟು ಫೈಂಡ್ ಮೈ ಲಾಸ್ಟ್ ನೋಟ್ಬುಕ್ಸ್. ಐ ವಾಸ್ ಇನ್ ಮಾಡ್ರೆಶ್, ಇನ್ನೊಮ್ಮೆ ಏನು ಮಾಡಬೇಕಪ್ಪ ಅಂದ್ರೆ ಕಳೆದು ಹೋಗಿರ್ತಕ್ಕಂಥ ಬುಕ್ಕನ್ನು ನಾನು ಇದು ಮಾಡಬೇಕು. ನೆಕ್ಸ್ಟ್, ದ ಇಂಜೋರ್ಡ್ ಚೈಲ್ಡ್ ಕೆಪ್ಟ್ ಗ್ರೋನಿಂಗ್, ಈ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಏನು ಬರುತ್ತೆ? ಗ್ರೋನಿಂಗ್ ವಿತ್ ಪೇನ್. ಗ್ರೋನಿಂಗ್ ಅಂದ್ರೆ ಏನು? ನರಳಾಟ, ಒದ್ದಾಟ. ನೆಕ್ಸ್ಟ್, ಲಾಸ್ಟ್ನೇ ನೋಡ್ರಿ, ಹೀ ಸ್ಟೋಲ್ ದ ಕ್ಯಾಶ್ ಆ್ಯಂಡ್ ವ್ಯಾನಿಶ್ಡ್. ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಏನು ಬರುತ್ತೆ? ವ್ಯಾನಿಶ್ಡ್. ಹಾಗಾದ್ರೆ ವ್ಯಾನಿಶ್ಡ್ ಅಂದ್ರೆ ಏನು? ಮರೆಯಾಗು, ಡಿಸ್ಅಪಿಯರ್ ಇನ್ ದ ಡಾರ್ಕ್ ನೈಟ್. ಓಕೆ, ನೆಕ್ಸ್ಟ್ ಮುಂದಿನ ನೋಡೋಣ್ರಿ. ರೀಅರೇಂಜ್ ದ ಆರ್ಡರ್ ಆಫ್ ದ ಫಾಲೋವಿಂಗ್ ಈವೆಂಟ್ಸ್ ಆ್ಯಸ್ ಫಾರ್ ದ ನ್ಯಾರೇಟರ್. ಇಲ್ಲಿ ಕೆಳಗ ಮೇಲೆ ಕೊಟ್ಟಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ, ಅದನ್ನು ನಾವು ಸರಿಯಾಗಿ ಏನು ಮಾಡಿದೇವಪ್ಪ ಅಂತಂದ್ರೆ ಇಲ್ಲಿ ನಾವು ಇದನ್ನು ಮಾಡ್ಬೋದು, ಸರಿಯಾಗಿ ಬರಿಬೋದು. ಫಸ್ಟ್ನೇದು ಯಾವುದಪ್ಪ ಅಂದ್ರೆ, ದ ಡಾಗ್ ಬಿಗ್ಯಾನ್ ಟು ಫಾಲೋ ರಿತೇಶ್ ಟು ಸ್ಕೂಲ್. ದ ಗ್ರೋನಿಂಗ್ ಮ್ಯಾನ್ ಜಾಯಿಂಡ್ ದ ಥೀಪ್ ಆ್ಯಂಡ್ ರ್ಯಾನ್ ಅವೇ. A huge dog was sitting on Ritesh's school bag. Ritesh heard a scream from the main road. A thief came running out of the shop. A man groaning with pain was lying near the pavements. The dogs refused to move. The dog itself found its owner. Okay, ಇಲ್ಲಿ ನೋಡೋಣ ಬರ್ರಿ ಯಾವ ರೀತಿ. ಫಸ್ಟ್ನೇದು ಯಾವ್ದು ಬರ್ತದ? ರಿತೇಶ್ ಹರ್ಡ್ ಎ ಸ್ಕ್ರೀಮ್ ಫ್ರಮ್ ದ ಮೇನ್ ರೋಡ್. ಮೊದಲು ಅವನಿಗೆ ಸೌಂಡ್ ಕೇಳಿಸ್ತು. ಆಮೇಲೆ ಅ ಮ್ಯಾನ್ ಗ್ರೋನಿಂಗ್ ವಿತ್ ಪೇನ್ ವಾಸ್ ಲೈಯಿಂಗ್ ನಿಯರ್ ದ ಪೇವ್ಮೆಂಟ್ಸ್. ನಿಮಗೆ ಬರಿಬೇಕಾದ್ರೆ ಅಥವಾ ನಿಮ್ಮ ನೋಟ್ಸನ್ನು ಪ್ರಿಪೇರ್ ಮಾಡಬೇಕಾದ್ರೆ ಫಾಸ್ಟ್ ಆಗ್ತಾ ಇದ್ರೆ ಪಾಸ್ ಮಾಡಿರಿ ಅಥವಾ ಸ್ಕ್ರೀನ್ಶಾಟ್ ತೊಗೊಳ್ರಿ. ಸ್ಕ್ರೀನ್ಶಾಟ್ ತೊಗೊಂಡು ಆಮೇಲೆ ಬರ್ಕೊಡ್ರಿ. ನೆಕ್ಸ್ಟ್ ಮೂರನೇದು, ಅ ಥೀಫ್ ಕೇಮ್ ರನ್ನಿಂಗ್ ಔಟ್ ಆಫ್ ಎ ಶಾಪ್. ಫೋರ್ತ್ ಒನ್ ಈಸ್ ದ ಗ್ರೋನಿಂಗ್ ಮ್ಯಾನ್ ಜಾಯಿಂಡ್ ದ ಥೀಫ್ ಆ್ಯಂಡ್ ರನ್ ಅವೇ. ಅ ಹ್ಯೂಜ್ ಡಾಗ್ ಸಿಟ್ಟಿಂಗ್ ಆನ್ ದ ರಿತೇಶ್ ಸ್ಕೂಲ್ ಬ್ಯಾಗ್. ದ ಡಾಗ್ ರಿಫ್ಯೂಸ್ ಟು ಮೂವ್. ಮ್ಯಾಕ್ ಕೂತದ್ದು ಅದು ಸರಿಲಿಲ್ಲ. ದ ಡಾಗ್ ಬಿಗ್ಯಾನ್ ಟು ಫಾಲೋ ರಿತೇಶ್ ಟು ಸ್ಕೂಲ್. ರಿತೇಶ್ನ ಬೆನ್ನ ಹತ್ತಿ ಸಾಲಿಗೆ ಬರ್ಲಾಕತ್ತು. ಯಾವುದು? ನಾಯಿ. ನೆಕ್ಸ್ಟ್ ಲಾಸ್ಟ್ ಒನ್, ದ ಡಾಗ್ ಇಟ್ ಸೆಲ್ಫ್ ಫೌಂಡ್ ಇಟ್ಸ್ ಓನರ್. ಕೊನೆಯದಾಗಿ ತನ್ನಷ್ಟಕ್ಕೆ ತಾನೇ ಏನು ಮಾಡ್ತಪ್ಪ ಅಂದ್ರೆ ತನ್ನ ಮಾಲೀಕನನ್ನು ಕಂಡು ಹಿಡ್ಕೋತು. ನೆಕ್ಸ್ಟ್, ರಿಪೋರ್ಟ್ ದ ಫಾಲೋವಿಂಗ್ ಇಂಡೈರೆಕ್ಟ್ ಸ್ಪೀಚ್. ಕೆಳಗೆ ಕೊಟ್ಟಿರೋದನ್ನು ಇಂಡೈರೆಕ್ಟ್ ಸ್ಪೀಚ್ ಮಾಡಂತ ಹೇಳಿದ್ದಾರೆ. ಓಕೆ, ಏನದ? ರಿತೇಶ್ ಸೇಡ್, ಮೇ ಐ ಕಮ್ ಇನ್ ಮ್ಯಾಮ್ ಆರ್ ಮೇಡಮ್ ಅಂತ ಹೇಳ್ತಾನೆ. ಹಾಗಾದರೆ ಇಲ್ಲೇನು ಬರ್ತದೆ? ರಿತೇಶ್ ರಿಕ್ವೆಸ್ಟೆಡ್ ದ ಟೀಚರ್ ಇಫ್ ಹಿ ಕುಡ್ ಕಮ್ ಇನ್. ಇಫ್ ಹಿ ಕುಡ್ ಕಮ್ ಇನ್ ಇಲ್ಲದ ನೋಡ್ರಿ ತೆಳಗೆ. ಇದು ಏನದಪ್ಪ ಅಂತಂದ್ರೆ ಇಂಪೆರೇಟಿವ್ ಸೆಂಟೆನ್ಸ್ ಅದು. ಓಕೆ ಓಕೆ, ಇಟ್ಸ್ ಇಂಪೆರೇಟಿವ್ ಅಲ್ಲ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಅದು. ಎಸ್ ಆರ್ ನೋ ಕ್ವಶನ್ಸ್ ಅದು. ರಿಕ್ವೆಸ್ಟ್ ಆಗುತ್ತೆ, ಟೀಚರ್ ಆಸ್ಕ್ಡ್ ಆಗಲ್ಲ. ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ಮಿಸ್ಸಸ್ ಸೇನ್, ರಿತೇಶ್ ಯು ಆರ್ ಟೂ ಅರ್ಲಿ ಫಾರ್ ದ ಸೆಕೆಂಡ್ ಪೀರಿಯಡ್. ದೆನ್ ಮಿಸ್ಸಸ್ ಸೇನ್ ಟೋಲ್ಡ್ ರಿತೇಶ್ ದ್ಯಾಟ್ ಹಿ ವಾಸ್ ಟೂ ಅರ್ಲಿ ದ ಸೆಕೆಂಡ್ ಪೀರಿಯಡ್. ಇಲ್ಲಿ ಏನದ? ಯು ಆರ್ ಟೂ ಅರ್ಲಿ ಅದ. ಇದು ಸಿಂಪಲ್ ಪ್ರೆಸೆಂಟ್ ಅದ. ಸಿಂಪಲ್ ಪ್ರೆಸೆಂಟ್ ಇದು ಎದುರಾಗತ್ತೆ? ಸಿಂಪಲ್ ಪಾಸ್ಟ್ನಲ್ಲಿ ಆಗುತ್ತೆ. ಅದಕ್ಕೆ ಆರ್ ಇದ್ದದಲ್ಲಿ ವಾಸ್ ಆಗ್ಯದ. ನೆಕ್ಸ್ಟ್ ಮೂರನೇ ನೋಡೋಣ್ರಿ. ರಿತೇಶ್ ಐ ಆಮ್ ಸಾರಿ ಮ್ಯಾಮ್.
Ritesh told the teacher that he was very sorry. ಇದು ನಮ್ಮ ಇಂಡೈರೆಕ್ಟ್ ಸ್ಪೀಚು. ನೆಕ್ಸ್ಟ್ ನಾಲ್ಕನೇದು ನೋಡ್ರಿ. Ritesh said, I had left my bag at the shop. Ritesh said that he had left his bag at the shop. I had left ಫಾಸ್ಟ್ ಪರ್ಫೆಕ್ಟ್ ಇದ್ದು ಫಾಸ್ಟ್ ಪರ್ಫೆಕ್ಟ್ ಆಗುತ್ತೆ. ಐ ಅಂದರೆ ಯಾರೇ ರಿತೇಶ್, ಅದಕ್ಕೋಸ್ಕರ ಹೀಗಾಗಿ ಚೇಂಜ್ ಆಗದೆ ಇಲ್ಲಿ. ಓಕೆ, ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕ್ರಿ ಅಥವಾ ನಮ್ಮ ಕಾಂಟ್ಯಾಕ್ಟ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ದೆನ್ ಐ ವಿಲ್ ಹ್ಯಾವ್ ದ ಸೊಲ್ಯೂಷನ್ ವಿತ್ ಯು. ನೆಕ್ಸ್ಟ್ 5ನೇ ಕ್ವೆಶನ್ ನೋಡ್ರಿ. ಮಿಸ್ಸಸ್ ಸೇನ್ ಸೇಡ್ ದೇರ್ ಇಸ್ ಅ ಸ್ಟೋರಿ ರೈಟಿಂಗ್ ಕಾಂಪಿಟೇಷನ್. ಇದರ ಇಂಡೈರೆಕ್ಟ್ ಸ್ಪೀಚ್ ಏನಾಗುತ್ತಾ? ಮಿಸ್ಸಸ್ ಸೇನ್ ಸೇಡ್ ದ್ಯಾಟ್ ದೇರ್ ವಾಸ್ ಎ ಸ್ಟೋರಿ ರೈಟಿಂಗ್ ಕಾಂಪಿಟೇಷನ್. ಇದೇನದ ಸಿಂಪಲ್ ಪ್ರೆಸೆಂಟ್ ಅದ, ಅದಕ್ಕೆ ಏನಾಗದ ವಾಸು ಸಿಂಪಲ್ ಪಾಸ್ಟ್ ಟೆನ್ಸಿ ಕನ್ವರ್ಟ್ ಆಗುತ್ತೆ. ಎಲ್ಲಿ? ಡೈರೆಕ್ಟಿಂದ ಇಂಡೈರೆಕ್ಟ್ಗೆ. ನೆಕ್ಸ್ಟ್ ಡಿಸ್ಕಸ್ ಆ್ಯಂಡ್ ರೈಟ್ ದ ಆನ್ಸರ್ ಇವನ್ ಓನ್ ವರ್ಡ್ಸ್. ಸ್ವಂತ ವಾಕ್ಯದಲ್ಲಿ ಬರೆಯತ್ತಂದಾರ ನೋಡ್ರಿ. ವರ್ ದ ಎಕ್ಸ್ಕ್ಯೂಸಸ್ ಗಿವನ್ ಬೈ ರಿತೇಶ್ ಫಾರ್ ಈಸ್ ಲೇಟ್ ಅರೈವಲ್ ಟು ಗಿವ್ ರೀಸನ್ ಫಾರ್ ಯುವರ್ ರೆಸ್ಪಾನ್ಸ್. ರಿತೇಶ್ ಲೇಟಾಗಿ ಬಂದದ್ದಕ್ಕೆ ನೀವು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತೀರಿ? ಅವ್ನು ಹೇಳಿದ ಸರಿನೋ ತಪ್ಪು ಅನ್ನೋ ಕ್ವಶನ್. ಓಕೆ, ದ ಎಕ್ಸ್ಕ್ಯೂಸಸ್ ಗಿವನ್ ಬೈ ರಿತೇಶ್ ಫಾರ್ ಈಸ್ ಲೇಟ್ ಅರೈವಲ್ ಟು ದ ಸ್ಕೂಲ್ ವೇರ್ ನಾಟ್ ಟ್ರೂ. Following incident tell us that the excuses were not true. Okay, the man lying and groaning with pain on the pavement started running with the thief. His description of the dog given into place is different. He had not entered the shop before but said that he had left his bag in the shop. The story of the dog and its owner does not sound convincing. Next, second question note. Did the teacher believe Ritesh stories? How do you know that? ಶಿಕ್ಷಕರು ಒಪ್ಪಿದ್ರಾ ಅವನ ಒಂದು ಸ್ಟೋರಿಯನ್ನು? No, the teacher did not believe Ritesh stories. Every time after his false excuses, he remarked something mockingly and ironically to suggest Ritesh that his excuses were false and he had made up the ಸ್ಟೋರೀಸ್. ಅದಕ್ಕೆ ಅವ ಸ್ಟೋರಿ ಸ್ಟಾರ್ಟ್ ಮಾಡ್ದ. ನೆಕ್ಸ್ಟ್ ಥರ್ಡ್ ಕ್ವೆಶನ್ ನೋಡ್ರಿ. ವೈ ಡಿಡ್ ದ ಟೀಚರ್ ಸಜೆಸ್ಟ್ ದ್ಯಾಟ್ ರಿತೇಶ್ ಶುಡ್ ಎಂಟರ್ ದ ಸ್ಟೋರಿ ರೈಟಿಂಗ್ ಕಂಟೆಕ್ಸ್ಟ್? ಯಾಕೆ ಹೇಳಿದರು ಟೀಚರು? ದ ಟೀಚರ್ ಸಜೆಸ್ಟೆಡ್ ದ್ಯಾಟ್ ರಿತೇಶ್ ಶುಡ್ ಎಂಟರ್ ದ ಸ್ಟೋರಿ ರೈಟಿಂಗ್ ಕಂಟೆಸ್ಟ್ ಬಿಕಾಸ್ ಶಿ ವಾಂಟೆಡ್ ಟು ಬ್ರಿಂಗ್ ಟು ಹಿಸ್ ನೋಟಿಸ್ ದಟ್ ವಾಟ್ ಎವರ್ ಎಕ್ಸ್ಕ್ಯೂಸಸ್ ಹಿ ಹ್ಯಾಡ್ ಮೇಡ್ ವರ್ ಫಾಲ್ಸ್ ಆ್ಯಂಡ್ ಶಿ ನ್ಯೂ ಇಟ್. ಸೊ teasingly she suggests him to enter the story writing contest ಅಂದ್ರೆ ಒಂದೇ, ಕಾಂಪಿಟೇಷನ್ ಅಂದ್ರೆ ಒಂದೇ. ಇದು ಥರ್ಡ್ ಆನ್ಸರ್ ರೀ. ನಿಮಗೇನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕ್ಬೋದು. ಓಕೆ, ನೆಕ್ಸ್ಟ್ 4ನೇ ಕ್ವೆಶನ್ ನೋಡ್ರಿ. ವಾಟ್ ಅಕಾರ್ಡಿಂಗ್ ಟು ಯು ಈಸ್ ದ ಬೆಸ್ಟ್ ವೇ ಟು ಕರೆಕ್ಟ್ ಚಿಲ್ಡ್ರನ್ ಹೂ ಆರ್ ರೆಗ್ಯುಲರ್ಲಿ ಲೇಟ್ ಟು ಸ್ಕೂಲ್? ಪ್ರತಿನಿತ್ಯ ಲೇಟಾಗಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ಯಾವ ರೀತಿ ಒಂದು ವೇಯನ್ನು ಫಾಲೋ ಮಾಡ್ಬೋದು? ಫಸ್ಟ್ ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ವೇ ಟು ಕರೆಕ್ಟ್ ದ ಲೇಟ್ ಕಮರ್ಸ್ ಈಸ್ ಟು ಮೇಕ್ ದೆಮ್ ಅವೇರ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ಟೈಮ್ ಇನ್ ಅವರ್ ಲೈಫ್. ಟೀಚರ್ ಶುಡ್ ಕಾಲ್ ದೇರ್ ಪೇರೆಂಟ್ಸ್ ಆ್ಯಂಡ್ ಆಸ್ಕ್ ದ ರೀಸನ್ ಫಾರ್ ಹೀಸ್ ಆರ್ ಹರ್ ಲೇಟ್ ಕಮಿಂಗ್. ದ ಟೀಚರ್ ಕ್ಯಾನ್ ಕನ್ವಿನ್ಸ್ ಸಚ್ ಸ್ಟೂಡೆಂಟ್ಸ್ ಹೌ ದೇ ಲೂಸ್ ದೇರ್ ಸ್ಟಡೀಸ್ ಬೈ ಕಮಿಂಗ್ ಲೇಟ್. ಓಕೆ, ಈ ರೀತಿಯಾಗಿರ್ತಕ್ಕಂಥದ್ದು. ಅವ್ರ ಪೇರೆಂಟ್ಸ್ ಕರೆಸಿ ಏನಪ್ಪ ಅಂದ್ರೆ ಟೀಚರ್ಸು ಸರಿಯಾಗಿ ಆ ಒಂದು ರೀಸನನ್ನು ಕಾರಣ ತಿಳ್ಕೋಬೇಕು. ಇಮ್ಯಾಜಿನ್ ದೇರ್ ಇಸ್ ಅ ಸ್ಟೋರಿ ರೈಟಿಂಗ್ ಕಾಂಪಿಟೇಷನ್ ಇನ್ ಯುವರ್ ಸ್ಕೂಲ್. ಫ್ರೇಮ್ ಅ ನೋಟಿಸ್ ಅಬೌಟ್ ದ ಸೇಮ್ ಟು ಬಿ ಫುಟ್ ಆಫ್ ಅ ನೋಟಿಸ್ ಬೋರ್ಡ್. ಕವರ್ ದ ಫಾಲೋವಿಂಗ್ ಪಾಯಿಂಟ್ಸ್. ಇಲ್ಲೊಂದು ನೋಟಿಸ್ ಬರೆಯತ್ತಂದಾರ ನೋಡ್ರಿ. ಅದರ ಬಗ್ಗೆ ಒಂದು ಕಾಂಪಿಟೇಷನ್ ಬಗ್ಗೆ. ನೇಮ್ ದ ಕಾಂಪಿಟೇಷನ್, at what levels, date, time and venue, duration fixed for writing the story, points to be considered while judging winners, prizes, contest person for participant entries. ಓಕೆ, ಇಲ್ಲಿ ನೋಡ್ರಿ. ಇಲ್ಲಿ ಏನು ಮಾಡ್ಬೇಕಂದ್ರೆ ನಾವು ಮ್ಯಾಗು ಸ್ಕೂಲ್ ಹೆಸರು ಹಾಕಬೇಕು. ನೀವು ಯಾವ ಸ್ಕೂಲಪ್ಪ ಅಂತಂದ್ರೆ ನಿಮ್ಮ ಸ್ಕೂಲ್ ಯಾವುದಪ್ಪ ಅಂತಂದ್ರೆ ಆ ಸ್ಕೂಲು. ಫಾರ್ ಎಕ್ಸಾಂಪಲ್ ಸಂಗನಬಸವ ಇಂಟರ್ನ್ಯಾಷನಲ್ ಸ್ಕೂಲ್, ಸಂಗನಬಸವ ಇಂಟರ್ನ್ಯಾಷನಲ್ ಸ್ಕೂಲ್ ಅಂಥೇಳಿ ಈ ರೀತಿ ಏನು ಮಾಡಬೇಕಿಲ್ಲಿ ಟೈಟಲನ್ನು ಕೊಡಬೇಕು. ಅದಾದಮೇಲೆ ಇಲ್ಲಿ ಡೇಟನ್ನು ಹಾಕ್ರಿ, ಟೈಮನ್ನು ಹಾಕ್ರಿ, ಆಮೇಲೆ ನೆಕ್ಸ್ಟು ಲಾಸ್ಟಿಗೆ ಲೊಕೇಶನ್ ಹೇಳೋಣ. ಓಕೆ,
ಏನು ಬರೀಬೇಕು ಮ್ಯಾಟ್ರ್ ಈ ನೋಟಿಸ್ದು. ಅವರ್ ಸ್ಕೂಲ್ ಹ್ಯಾಸ್ ಆರ್ಗನೈಸ್ಡ್ ಅ ಸ್ಟೋರಿ ರೈಟಿಂಗ್ ಕಾಂಪಿಟೇಷನ್ ಫಾರ್ ಸ್ಕೂಲ್ ಚಿಲ್ಡ್ರನ್. ದ ಕಾಂಪಿಟೇಷನ್ ಈಸ್ ಫಾರ್ ದ ಗ್ರೂಪ್ ಆಫ್ ಸ್ಟ್ಯಾಂಡರ್ಡ್ 8th 9th ನೀವು ಯಾವ ಸ್ಟ್ಯಾಂಡರ್ಡಿಗೆ ಬರೆಯೋದಿಲ್ಲ ಅದನ್ನ ಮೆನ್ಷನ್ ಮಾಡಿರಿ. ಯು ಮೆನಿ write any stories of your choice, but it must be of your own. Anybody already published story will not be entertained. The competition will be held in our school assembly hall on Tuesday, the 14th of August 2024. Duration of the story writing will be 1 hour. There is no limit of words. Writing papers will be provided by school. The last date of receiving entries is the 8th of August. There 3 prizes will be considered for each group of students. External judges will judge the winning stories. Points while judging stories will be: first one is quality of language, second one is writing style, third one is story writing skill, fourth one is imagination, fifth one is novelty or newness of the story. Contact Srimati Patil madam for giving your entries. Entry forms are available in the school office. ಈ ರೀತಿಯಾಗಿರ್ತಕ್ಕಂಥದ್ದನ್ನು ನಾವು ನೋಟಿಸನ್ನು ಬರಿತೀವಿ, ಈ ರೀತಿಯಾಗಿರ್ತಕ್ಕಂಥ ಎಂಡನ್ನು ಮಾಡ್ತೀವಿ. ಆ ಒಂದು ಯಾವ ಬರೀತಾರಲ್ಲ ಈ ಸೈಡನ್ನು ನಾವು ಏನು ಮಾಡ್ಬೋದು ಇಲ್ಲಿ ಮೆನ್ಷನ್ ಮಾಡ್ಬೋದು. ಓಕೆ, ಸ್ಕೂಲ್ ಹೆಡ್ ಬಾಯ್ ಅವ್ರ ಸ್ಕೂಲ್ ಹೆಡ್ ಗರ್ಲ್ ಅಂತ ಹಾಕಿರೋದು ನಾವಿಲ್ಲಿ ಮೆನ್ಷನ್ ಮಾಡಿ ಅವರ ಹೆಸರು ಅಥವಾ ಸೈನನ್ನು ಎಲ್ಲಿರುತ್ತೆ. ಓಕೆ, ಐ ಹೋಪ್ ಈ ಒಂದು ಎಕ್ಸ್ಕ್ಯೂಸು 8th ಸ್ಟ್ಯಾಂಡರ್ಡ್ ಮರಾಠಿ ಮೀಡಿಯಮ್ ಇರ್ತಕ್ಕಂಥ ಕ್ವಶನ್ ಆನ್ಸರ್ಸ್ಗಳನ್ನು ಚಿಟ್ಚಾಟ್ ಕ್ವಶನ್ಸ್ಗಳನ್ನು ಎಲ್ಲ ನೋಡಿದ್ದೀವಿ. ದೆನ್ ಮುಂದಿನ ವಿಡಿಯೋ ಕ್ಲಾಸಲ್ಲಿ ನಾನು ಮತ್ತೆ ಮುಂದಿನ ಲೆಸನನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಕನ್ನಡದಲ್ಲಿ. ನೀವು ಏನು ಹೇಳ್ತಿರಲ್ಲ ಆ ಒಂದು ಯಾವುದು ಅರ್ಥ ಆಗಿಲ್ಲಲ್ಲ ಅದನ್ನು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ, ದೆನ್ ಇಫ್ ಇಟ್ ಈಸ್ ಯೂಸ್ಫುಲ್ ಫಾರ್ ಯು ಈ ವಿಡಿಯೋ ಲಿಂಕನ್ನು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ, ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಇಫ್ ಯು ಲೈಕ್ಡ್ ಅವರ್ ಟೀಚಿಂಗ್ ಯು ಕ್ಯಾನ್ ಜಸ್ಟ್ ಗಿವ್ ಅ ಲೈಕ್. ಓಕೆ, ದೆನ್ ಲಾಸ್ಟ್ಲಿ ಯುವರ್ ಸಬ್ಸ್ಕ್ರಿಪ್ಷನ್ ಈಸ್ ಅವರ್ ಮೋಟಿವೇಶನ್. ನೀವು ಮೋಟಿವೇಶನ್ ಕೊಡ್ತಿರೋ ಬಿಡ್ತಿರೋ ಅನ್ನೋದು ನಿಮ್ಮ ಕೈಲಿದೆ. ಓಕೆ, ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಕ್ಲಾಸಲ್ಲಿ ನಾನು ಬರ್ತೀನಿ. ಓಕೆ, ಸಿ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.